ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಬಿಸಿಬೇಳೆಬಾತು ಯಾರಿಗೆ ತಾನೇ ಇಷ್ಟ ಇಲ್ಲ ಸ್ನೇಹಿತರೆ. ಅದು ಅವಲಕ್ಕಿಲಿ ಮಾಡೋದ್ರಂತೂ ತುಂಬಾ ಲೈಟಾಗಿರುತ್ತೆ, ಹಾಗೆಯೇ ಅದ್ಭುತವಾಗಿ ಇರುತ್ತೆ. ರುಚಿ ಬಿಸಿ ಬಿಸಿ ಆಗಿರುವಾಗ ಅವಲಕ್ಕಿ ಬಿಸಿಬೇಳೆಬಾತು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೇಗೆ ಮಾಡೋದು ಅವಲಕ್ಕಿ ಬಿಸಿಬೇಳೆಬಾತು ಅಂತ ನೋಡ್ಕೊಂಬೇಡ. ಸ್ವಲ್ಪ ಟ್ರಿಕ್ಸ್ ಉಪಯೋಗಿಸೋದ್ರಿಂದ ರುಚಿ ಹೆಚ್ಚಾಗಿರುತ್ತೆ ಈ ಬಿಸಿಬೇಳೆಬಾತು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ ಸ್ನೇಹಿತರೆ. ಮನೇಲಿ ಅವಲಕ್ಕಿ ಇದ್ದರೆ ಈ ಥರ ಬಿಸಿಬೇಳೆಬಾತು ಮಾಡ್ಕೊಳ್ಳಿ, ಎಲ್ಲರೂ ಇಷ್ಟಪಡ್ತಾರೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆಗ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ, ಬಿಸಿ ಬಿಸಿ ಅವಳೆಕಾಯಿ ಬಿಸಿಬೇಳೆಬಾತು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬೇಡ ಸ್ನೇಹಿತರೆ. ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಅಥವಾ ರಾಯ್ತ, ಇಲ್ಲ ಅಂದರೆ ಸ್ವಲ್ಪ ಬೂಂದಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಕಡಲೆಕಾಯಿ ಬೀಜದ ಒಗ್ಗರಣೆ ಅಥವಾ ಗೋಡಂಬಿ ಒಗ್ಗರಣೆ ಕೊಟ್ಟರಂತೂ ಸೂಪರಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಸ್ನೇಹಿತರೆ ನಾನು ಉಪಯೋಗಿಸಿರೋದು ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, ಟೊಮೆಟೊ ಮತ್ತು ಕ್ಯಾಪ್ಸಿಕಮು, ಹುರುಳಿಕಾಯಿ ಸ್ವಲ್ಪ. ನೀವು ಬೇಕಾದರೆ ಬಟಾಣಿ ಕೂಡ ಹಾಕೋಬೋದು. ಡಬಲ್ ಬೀನ್ಸು ಬಟಾಣಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲಿಗೆ ಈ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಒಂದು ಕಾಲು ಬಟ್ಲಷ್ಟು, ಒಂದು ಅಕ್ಕಿಗೆ ಅರ್ಧ ತೊಗರಿಬೇಳೆ. ನನ್ನ ತೊಗರಿಬೇಳೆಗೆ ನಾನೀಗ ಸೀಮೆ ಬದನೆಕಾಯಿ, ಕ್ಯಾರೆಟು, ಹುರುಳಿಕಾಯಿ, ಗೆಡ್ಡೆಕೋಸು ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕ್ಸ್ಕೊಳ್ಳಿ. ನೋಡಿ, ಈಗ ಈ ಕಡೆ ಅವಲಕ್ಕಿ ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿ ನೆನೆಸಿಟ್ಕೊಂಡೆ. ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕೋಬೋದು ಒಗ್ಗರಣೆಗೆ. ಒಗ್ಗರಣೆನೇ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಎಣ್ಣೆ, ಸಾಸಿವೆ, ಇಂಗು, ಇದ್ರ ಜೊತೆಗೆ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆದ ತಕ್ಷಣ ಇದಕ್ಕೆ ಕ್ಯಾಪ್ಸಿಕಮ್ಮು, ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊನ ಈಗ ಸೆಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆಯಲ್ಲಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊನೆಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಲ್ಲ, ಮ್ಯಾಶ್ ಆಗಿಬಿಡುತ್ತೆ, ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ. ಸೊ ಇದರಿಂದ ಸೆಪ್ರೇಟಾಗಿ ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ನೀವು ಗೋಡಂಬಿನ ಕೂಡ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಈ ಕಡೆ ಬೆಂದಿರೋ ತರಕಾರಿ ಮತ್ತು ತೊಗರಿಬೇಳೆ ನೋಡಿ ಈ ಒಂದು ಹದ ಇರಬೇಕು. ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3 ಟೀ ಚಮಚದಷ್ಟು ಬಿಸಿಬೇಳೆಬಾತು ಪುಡಿ, ಹಾಗೆ ಉಪ್ಪು. ನೋಡಿ, ಗಟ್ಟಿ ಇಲ್ಲ, ನೀರಾಗಿದೆ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ನಾನು ಇದಕ್ಕೆ ಅವಲಕ್ಕಿನ ಹಾಕ್ಕೊಳ್ತೀನಿ. ಅವಲಕ್ಕಿನ ಹಾಕ್ಕೊಂಡಾದಮೇಲೆ ನೀವು ಕುಕ್ಕರು ಇದು ಗ್ಯಾಸ್ ಆನ್ ಆಗಿರಬಾರ್ದು, ಆಫ್ ಮಾಡ್ಕೊಂಬಿಡಿ. ಈ ಥರ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ನೆನೆಯೋವರೆಗೂ ಸ್ವಲ್ಪ ಬಿಟ್ಬಿಡಬೇಕು. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಒಂದು ರಿಚ್ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದು ಕೂಲಾಗಕ್ಕೆ ಬಿಟ್ಬಿಟ್ರೆ ಗಟ್ಟಿಯಾಗತ್ತೆ. ಇದು ಅವಲಕ್ಕಿ ಬಿಸಿಬೇಳೆಬಾತು ಆರ್ತಾ ಗಟ್ಟಿಯಾಗತ್ತೆ. ಸೊ ಇದನ್ನು ಈಗಲೇ ಸ್ವಲ್ಪ ನೀರಾಗಿರೋ ಹಾಗೆ ಮಾಡ್ಕೊಂಬಿಟ್ರೆ ಊಟ ಟೈಮ್ಗೆ ಕರೆಕ್ಟಾಗಿರುತ್ತೆ. ಯಾವಾಗಲೂ ಅವಲಕ್ಕಿ ಬಿಸಿಬೇಳೆಬಾತನ್ನ ಮಾಡ್ಕೊಂಡ ತಕ್ಷಣ ಸರ್ವ್ ಮಾಡಿಬಿಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಮೇಲೆ ಒಂದು ಟೀ ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಹೆಚ್ಚು ರುಚಿಯಾಗಿರುತ್ತೆ. ರೆಡಿ ಆಗೋಯ್ತು ಘಮ ಘಮ ಲಘು ಉಪಹಾರ ಸ್ನೇಹಿತರೆ, ಅವಲಕ್ಕಿ ಬಿಸಿಬೇಳೆಬಾತು. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ. ನೆಕ್ಸ್ಟ್ ಟೈಮು ಅಕ್ಕಿ ಬದಲು ಅವಲಕ್ಕಿ ಉಪಯೋಗಿಸಿ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ.
ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಕೊಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಷ್ಟು ಜನಕ್ಕೆ ಬಿಸಿಬೇಳೆಬಾತ್ ಇಷ್ಟ ಅಂತ ನನಗೆ ತಿಳಿಸ್ಕೊಡಿ. ನಾನು ಹೇಳ್ದಂಗೆ ಇದ್ರ ಜೊತೆಗೆ ಮೊಸರಿನ ರಾಯ್ತ, ಚಿಪ್ಸ್ ಅಥವಾ ಬೂಂದಿ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್ ಫಾರ್ ನಾವ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ.